ನಾವು ಡಾಕ್ಟರ್ ಯೂಸ್ ಮಾಡೋಕ್ಕೆ 4 years ಆಯ್ತು ಸರ್. 4 years ರೆಗ್ಯುಲರ್ 2 times ವರ್ಷಕ್ಕೆ 2 times ಆಗ್ತೀವಿ ಸರ್. ನಾನು ರೈತರಿಗೆ ಹೇಳೋದು ಒಂದೇನೆ, ತುಂಬ ಚೆನ್ನಾಗಿ ಬರುತ್ತೆ, ಕಮ್ಮಿ ಖರ್ಚಲ್ಲಿ ಜಾಸ್ತಿ ಇಳುವರಿ. ತುಂಬ ಚೇಂಜಸ್ ಇದೆ ಮೇಡಮ್. ಮೊದಲೆಲ್ಲ ಕೆಮಿಕಲ್ ಯೂಸ್ ಮಾಡ್ಬೇಕಾದ್ರೆ ಎಲ್ಲ ಗಿಡ ಎಲ್ಲ ಕೆಂಪಾಗ್ತಾ ಇತ್ತು, ಗಿಡ ಮುಂಜಿ ರೋಗ ಬರ್ತಾ ಇತ್ತು, ರೆಡ್ ಮಿಟ್ಸ್ ಭಾಳ ಆಗ್ಬಿಡ್ತು. ಲಾಸ್ಟ್ ಟೈಮ್ ಆರ್ಗಾನಿಕ್ ಯೂಸ್ ಮಾಡೋ ಪ್ರಾಬ್ಲಮ್ ಏನೂ ಆಗಿಲ್ಲ. ಖರ್ಚಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಮೇಡಮ್. ಖರ್ಚು ಭಾಳ ಕಮ್ಮಿ, ಖರ್ಚಲ್ಲಿ ಯೂಸ್ ಮಾಡೋದ್ರಿಂದ ಭಾಳ ಕಮ್ಮಿ. ಒಂದು ಡ್ರಾಪ್ಸ್ ಕಮ್ಮಿ ಆಗಿದೆ. ಮೊದಲು ತುಂಬ ಡ್ರಾಪ್ಸ್ ಆಗ್ತಾ ಇತ್ತು, ಕಾಯೆಲ್ಲ ಉದುರೋದು, ಕೊಡೆ ಬರುತ್ತಿತ್ತು. ಮುಂಚೆ ಎಲ್ಲ ಸ್ವಲ್ಪ ರೆಡ್ ಮಿಟ್ಸ್ ಜಾಸ್ತಿ ಕೆಂಪು ತುದಿ ಎಲ್ಲ ಒಣಗ್ತಾ ಇತ್ತು. ಬಟ್ ಈಗೆಲ್ಲ ಎಲೆಲ್ಲ ಫುಲ್ ಗ್ರೀನಿಶ್ ಇದೆ, ಎಲ್ಲ ಗ್ರೀನಿಶ್ ಇದೆ. ಸಿಪ್ಪೆ ಭಾಳ ತೆಳುವುದೇ. ಎಚ್ಚರ ಅವ್ರು ಮಿಷಿನ್ ಬಿಟ್ಟು ಹೇಳ್ತಾರಲ್ಲ, ಅವರು ತಗೊಂಡೋದವರು ಸಿಪ್ಪೆ ಬಿಚ್ಚಿಬಿಟ್ರೆ ಲೇಯರ್ ಸಣ್ಣ ಲೇಯರ್. ಸರ್, ನನ್ನ ಹೆಸರು ಸುನಿಲ್ ದತ್ ಅಂತ ಹೇಳ್ಬಿಟ್ಟು. ನಮ್ಮದು ಬಂದ್ಬಿಟ್ಟು ಚಿತ್ರದುರ್ಗ ತಾಲೂಕು ಚಿಕ್ಕಬೆನ್ನೂರು ಗ್ರಾಮ. ಇದು 20 ವರ್ಷ ಗಿಡ ಸರ್. ಇದು ನಾವು ಡಾಕ್ಟರ್ ಯೂಸ್ ಮಾಡೋಕ್ಕೆ 4 years ಆಯ್ತು ಸರ್. 4 years ರೆಗ್ಯುಲರ್ 2 times ವರ್ಷಕ್ಕೆ 2 times ಆಗ್ತೀವಿ. 2000 ಅಂತ. ಈಗ 2000 ಗಿಡನೂ ನೀವು ಸಾವಯವದಲ್ಲಿ ಒಟ್ಟು ಸಾವಯವದಲ್ಲ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಸಾವಯವದಲ್ಲಿ ಮಾಡ್ತಾ ಇದ್ದೀರಾ? 4 ವರ್ಷದಿಂದ. 4 ವರ್ಷದಿಂದ. ಓಕೆ, ನಿಮ್ಗೆ ಏನಾದ್ರು ಚೇಂಜಸ್ ಅನಿಸಿದೆನಾ ಸರ್? ತುಂಬ ಚೇಂಜಸ್ ಇದೆ ಮೇಡಮ್. ಮೊದಲೆಲ್ಲ ಕೆಮಿಕಲ್ ಯೂಸ್ ಮಾಡ್ಬೇಕಾದ್ರೆ ಎಲ್ಲ ಗಿಡ ಎಲ್ಲ ಕೆಂಪಾಗ್ತಾ ಇತ್ತು, ಗಿಡ ಮುಂಜಿ ರೋಗ ಬರ್ತಾ ಇತ್ತು, ರೆಡ್ ಮಿಟ್ಸ್ ಭಾಳ ಆಗ್ಬಿಡ್ತು. ಲಾಸ್ಟ್ ಟೈಮ್ ನೀರೆಲ್ಲ ಕಮ್ಮಿ ಆಗ್ಬಿಟ್ಟು ನಮ್ಮ ಕಡೆ ನೀರಿನ ಭಾಳ ಪ್ರಾಬ್ಲಮ್. ನೀರೇ ಇರ್ತಿರ್ಲಿಲ್ಲ, ಭಾಳ ನೀರು ಹೊರಗಡೆಯಿಂದ ತಂದು ಟ್ಯಾಂಕರೆಲ್ಲ ಹೊಡೆದ್ಬಿಟ್ಟು ಗಿಡ ಉಳಿಸ್ಕೊಂಡಿರೋದು. ಕೆಲವು ಒಂದು 2 ವರ್ಷಕ್ಕೆ 1-2 ತಿಂಗಳು ನೀರೇ ಬಿಟ್ಟಿರಲಿಲ್ಲ ಸಣ್ಣ ಗಿಡಗಳಿಗೆಲ್ಲ. ಬಟ್ ಆದ್ರೆ ಗಿಡ ಏನು ಪ್ರಾಬ್ಲಮ್ ಆಗಿಲ್ಲ. ಪ್ರಾಬ್ಲಮ್ ಆಗಿಲ್ಲ. ಆರ್ಗಾನಿಕ್ ಯೂಸ್ ಮಾಡೋ ಪ್ರಾಬ್ಲಮ್ ಏನೂ ಆಗಿಲ್ಲ. ಅಂದ್ರೆ ಈಗ ಒಂದು 16 ವರ್ಷದವರೆಗೂ ನೀವು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೀವಿ. ಅವಾಗ ಇವಾಗ ಖರ್ಚಲ್ಲಾಗಲಿ ಬೆಳವಣಿಗೆಲ್ಲಾಗಲಿ ಏನು ಅನ್ಸುತ್ತೆ ಸರ್? ಖರ್ಚಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಮೇಡಮ್. ಖರ್ಚು ಭಾಳ ಕಮ್ಮಿ, ಖರ್ಚಲ್ಲಿ ಯೂಸ್ ಮಾಡೋದ್ರಿಂದ ಭಾಳ ಕಮ್ಮಿ. ಓಕೆ, ತುಂಬ ಸೇವ್ ಆಗಿದೆ. 2 ಕ್ಯಾನ್ ಆದರೆ ಮುಗಿದೋಯ್ತು ನಮ್ಮದು. ನಿಮಗೆ ಇಂಪ್ರೂವ್ಮೆಂಟ್ ಅನ್ಸಿದೆ? ತುಂಬ ಇಂಪ್ರೂವ್ಮೆಂಟ್ ಇದೆ ಮೇಡಮ್. ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಹೌದಾ? ಏನೇನು ಚೇಂಜ್ ಆಗಿದೆ ಸರ್ ಗಿಡದಲ್ಲಿ ಅಂತ? ಗಿಡದಲ್ಲಿ ಇಳುವರಿ ಚೆನ್ನಾಗಿ ಆಗ್ತಾ ಇದೆ. ಒಂದು ಡ್ರಾಪ್ಸ್ ಕಮ್ಮಿ ಆಗಿದೆ. ಮೊದಲು ತುಂಬ ಡ್ರಾಪ್ಸ್ ಆಗ್ತಾ ಇತ್ತು, ಕಾಯೆಲ್ಲ ಉದುರೋದು, ಕೊಡೆ ಬರುತ್ತಿತ್ತು, ತುಂಬ ಡ್ರಾಪ್ ಆಗ್ತಾ ಇತ್ತು ಕಾಯೆಲ್ಲ. ಡ್ರಾಪಿಂಗ್ ಆಗೋದಕ್ಕೆ ಮೇನ್ ರೀಸನ್ ಏನಿರ್ಬೋದು ಸರ್ ಮೇಡಮ್? ನಮಗೆಲ್ಲ ಐಡಿಯಾ ಇಲ್ಲ. ಓಕೆ, ಅಂದರೆ ನೀರು ಜಾಸ್ತಿ ಇದ್ದಾಗ, ಶೀತ ಜಾಸ್ತಿ ಇದ್ದಾಗ ಡ್ರಾಪಿಂಗ್ಸ್ ಒಂದು ಆಗುತ್ತೆ. ಓಕೆ, ಇವಾಗ ನೀವು ಡಾಕ್ಟರ್ಸ್ ಹೇಳಿ ಕೊಡೋದ್ರಿಂದ ಕ್ರಮೇಣ ನೀರು ಕಡಿಮೆ ಮಾಡ್ಕೊಂಬಂದಿರ್ತೀವಿ. ನೀರು ಕಮ್ಮಿ ಆಯಿತು, ನೀರು ಕಮ್ಮಿ ಮಾಡ್ಕೊಂಬರಲ್ಲ, ಅವತ್ತು ಆಟೋಮೆಟಿಕ್ ನೀರು ಕಮ್ಮಿ ಆಯಿತು ಬೋರ್ಗಳಲ್ಲಿ. ಹಿಂಗಾಗಿ ನೀರು ಕಮ್ಮಿ ಕೊಡ್ತಾ ಇದೆ. ಕಮ್ಮಿ ಕೊಡ್ತಾದ್ಮೇಲೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಓಕೆ, ಮತ್ತೆ ಏನು ಚೇಂಜ್ ಆಗಿದೆ ಸರ್ ಬೆಳವಣಿಗೆಯಲ್ಲಿ? ಮೇಡಮ್, ರೆಡ್ ಮಿಟ್ಸ್ ಎಲ್ಲ ಕಮ್ಮಿ ಆಯಿತು, ಗಿಡ ಸ್ವಲ್ಪ ಗ್ರೀನಿಶ್ ಆಗ್ತಾ ಇದೆ. ಓಕೆ, ಮುಂಚೆ ಎಲ್ಲ ಸ್ವಲ್ಪ ರೆಡ್ ಮಿಟ್ಸ್ ಜಾಸ್ತಿ ಕೆಂಪು ತುದಿ ಎಲ್ಲ ಒಣಗ್ತಾ ಇದ್ವು. ಬಟ್ ಈಗೆಲ್ಲ ಎಲೆಲ್ಲ ಫುಲ್ ಗ್ರೀನಿಶ್ ಇದೆ, ಎಲ್ಲ ಗ್ರೀನಿಶ್ ಇದೆ. ಇಳುವರಿ ಚೆನ್ನಾಗಿ, ತೂಕ ಚೆನ್ನಾಗಿ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಅದನ್ನ ಹೇಳ್ಬೇಕಂದ್ರೆ ತುಂಬ ಬರ್ತಾ ಇದೆ. ಹೆಂಗ್ ಬರ್ತಾ ಇದೆ ಸರ್ ಕಾಯಿ ತೂಕ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮ್ದು ಒಣಕಾಯಿ ಕೊಟ್ಟಿದ್ನಲ್ಲ, 1 ಕ್ವಿಂಟಲ್ ಮೊದಲ ಚೀಲ ತುಂಬಿದ್ರೆ ಅದು 94-96 ಕೆಜಿ, ನಾನು 104-106 ಕೆಜಿ ಬರ್ತಾ ಇತ್ತು. ಒಂದೊಂದು 10 ಕೆಜಿ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಇತ್ತು. 10 ಕೆಜಿ ಜಾಸ್ತಿ ಆಗ್ತಾ ಇತ್ತು. ನನ್ನ ಚೀಲಕ್ಕೆ 10 ಕೆಜಿ ಏನಕ್ಕೆ ಜಾಸ್ತಿ ಆಗ್ತಾ ಇತ್ತು ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಾನು ಏನು ಅನ್ಕೊಂಡೆ ಅಂದ್ರೆ, ಮಳೆ ಚೆನ್ನಾಗಿ ಲಾಸ್ಟ್ ಇಯರ್ ಚೆನ್ನಾಗಾಯ್ತು, ಡಾಕ್ಟರ್ ಸಾಹೇಬ್ ಬೇರೆ 2 times ಕೊಟ್ಟಿದ್ದೆ, ಅದರಿಂದ ಇಂಪ್ರೂವ್ಮೆಂಟ್ಸ್ ಆಗ್ಬಿಟ್ಟು ಗೊತ್ತಿಲ್ಲ. ಬಟ್ ಇಳುವರಿಯಿಂದ ಚೆನ್ನಾಗಿ ಬಂದಿದೆ. ಇಳುವರಿ ಚೆನ್ನಾಗಿ ಬಂತು. ಬಟ್ ನೀವು ಕಾಯಿ ಒಳಗಡೆ ಸಿಪ್ಪೆ ತೆಳುತ್ತಾ ದಪ್ಪ ಆಯ್ತಾ? ಸಿಪ್ಪೆ ಭಾಳ ತೆಳುವುದೇ. ಎಚ್ಚರ ಅವ್ರು ಮಿಷಿನ್ ಬಿಟ್ಟು ಹೇಳ್ತಾರಲ್ಲ, ಅವರು ತಗೊಂಡೋದವರು ಸಿಪ್ಪೆ ಬಿಚ್ಚಿಬಿಟ್ರೆ ಲೇಯರ್ ಸಣ್ಣ ಲೇಯರ್, ತುಂಬಾ ಸಣ್ಣ ಲೇಯರ್. ಕಾಯಿ ತಗೊಂಡು ತೋರಿಸ್ಬೇಕು ಅಂದ್ರೆ ಒಂದ್ಸಲ ಡ್ರಾಪಿಂಗ್ಸ್ ಇಲ್ಲ ಅವ್ರದ್ದು. ತಗೊಂಡು ಒಂದು ಕಾಯಿ ತೋರಿಸೋಣ ಅಂತಂದ್ರೆ ಅಷ್ಟು ಡ್ರಾಪಿಂಗ್ಸ್ ಕಡಿಮೆ ಆಗಿದೆ. ಭಾಳ ಕಮ್ಮಿ ಇದೆ ಸರ್ ಡ್ರಾಪಿಂಗ್ಸ್. ಸರ್ ಭೂಮಿಯಲ್ಲಿ ಏನು ಚೇಂಜ್ ಆಗಿದೆ? ಸಾಯಿಲ್ ತುಂಬಾ ಮಿದುವಾಗಿದೆ, ಎರಡೂ ತುಂಬಾ ಉತ್ಪತ್ತಿಯಾಗಿದೆ. ಇದು 4 ವರ್ಷದಿಂದ ಕಂಟಿನ್ಯೂ ಯೂಸ್ ಮಾಡ್ತಿರೋದ್ರಿಂದ ಸ್ಲರಿ ಬೇರೆ ಮಾಡ್ತಾ ಇದೀನಿ ನಾನು. ಹಂಗೆ ಮಾಡ್ತಿರೋದು ತುಂಬಾ ಮಿದುವಾಗಿದೆ. ಎಲ್ಲರ ತುಳಿ ಫುಲ್ ಸಾಫ್ಟ್ ಇದೆ. ನಮ್ಮ 0 ಕಲ್ಟಿ 4 ವರ್ಷ ವರ್ಷ ಹೊಲ ಹೊಡೆದಿಲ್ಲ, ಹಂಗಾಗಿ ತುಂಬಾ ಮೃದುವಿದೆ. ಇಲ್ಲ ಸರ್, ಗೊತ್ತಾಗ್ತದೆ ಕನ್ವರ್ಷನ್ ರೇಷಿಯೋ ನಿಮ್ದು ಆರ್ಗಾನಿಕ್ ಕಾರ್ಬನ್ ಇಂಪ್ರೂವ್ ಆಗಿರೋದ್ರಿಂದ ನೀವು ಏನೇ ನಿಮ್ದು ಕೆಳಗಡೆ ನಿಂತಿದ್ರಲ್ಲ ಸರ್, ಇಲ್ಲೇ ನೋಡಿ, ಏನೇ ಭೂಮಿ ಕೊಟ್ಟರು ಕಳೀತಾ ಇದೆ ನಿಮಗೆ, ಕನ್ವರ್ಟ್ ಆಗ್ತಾ ಇದೆ. ಗರಿ ಒಂದು ಇಲ್ಲ ಹೊಲದಲ್ಲಿ. ಹಾಂ ಸರ್, ನೋಡ್ಬೇಕಂದ್ರೆ ಗರಿ ಸಿಗಲ್ಲ ನಿಮಗೆ. ಹೌದು ನೋಡಿ ಸರ್, ಯಾಕೆ ಡಿಕಂಪೋಸ್ ಆಗಿದೆ ಅಂದ್ರೆ ಅಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟೀಸ್, ನಮ್ಗೇನು ಬೇಕಾದ ಉಪಕಾರಿ ಸೂಕ್ಷ್ಮಾಣು ಜೀವಿಗಳಂತ ಹೇಳ್ತೀವಲ್ಲ ಸರ್, ಅದು ಯಥೇಚ್ಛವಾಗಿ ಆಗಿದೆ ನಿಮ್ಮ ಭೂಮಿಯಲ್ಲಿ. ಗರಿನ ಸಿಗಲ್ಲ ಮೊದಲಲ್ಲಿ. ಹುಡ್ಕೊಂಬಂದು ಎಷ್ಟು ಒಂದು ಹೊಲದ ಬಿದ್ದರೆ ಎಷ್ಟು ಗರಿ ಸಿಗಬೇಕು. ನಮ್ಮ ಹೊಲದಲ್ಲಿ ಲೆಸ್ಟಿಗೆ ಒಂದು ವೀಕ್ 1 ಮಂತ್ ಬಿದ್ದರೆ ಅಷ್ಟೇ ಸಿಗುತ್ತೆ. ಲಾಸ್ಟ್ ಬಿದ್ದರೆ ಗರಿನೇ ಇಲ್ಲ. ಕನ್ವರ್ಷನ್ ರೇಷಿಯೋ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಒಂದು 4 ವರ್ಷದಿಂದ ನೀವು ಮಾಡ್ತಾ ಇದ್ರಲ್ಲ ಸರ್, ಹಾಗಾಗಿ ಕನ್ವರ್ಷನ್ ರೇಷಿಯೋ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಫೈನಲಿ ಓವರ್ ಆಲ್ ನಿಮಗೆ ಖುಷಿ ಇದೆ? ತುಂಬಾ ಖುಷಿ ಇದೆ ಮೇಡಮ್. ರಿಸಲ್ಟ್ ಈ ತರ ರಿಸಲ್ಟ್ ಖುಷಿ, ರೈತರಿಗೆ ಎಲ್ಲರಿಗೂ ಖುಷಿನೇ. ಹಾಗಂತೀರಾ? ಆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಇಲ್ಲ, ಎಲ್ಲರೂ ಯೂಸ್ ಮಾಡಿದ್ರೆ ಒಳ್ಳೇದು. ಕಮ್ಮಿ ಖರ್ಚಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ, ತೂಕನೂ ಚೆನ್ನಾಗಿ ಬರುತ್ತೆ. ಸಾಕಷ್ಟು ಜನ ಕೆಮಿಕಲ್ಸ್ ಹಾಕಿ. ಸರ್, ನಾವು ಕೆಮಿಕಲ್ ತುಂಬಾ ಯೂಸ್ ಮಾಡ್ತಾ ಇದ್ವಿ. ನಾನು ಬೇರೆ ಬಗ್ಗೆ ಹೇಳಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊಂಡು ತುಂಬಾ ಯೂಸ್ ಮಾಡ್ತಾ ಇದ್ದೆ ನಾನು. ವರ್ಷಕ್ಕೆಲ್ಲ 10-26 DAP ಪೊಟಾಶ್ ಏನ್ ಬೇಕು ಅದನ್ನ ಹಾಕ್ತಾ ಇದ್ದೆ. ಏನಕ್ಕೆ ಬಂದ್ರಿ ಫಸ್ಟ್ ಆಫ್ ಆಲ್ ಡಾಕ್ಟರ್ ಸರ್? ನೀರು ಕಮ್ಮಿ ಆಯ್ತು ನಮಗೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಯಾಕೆ ಸರ್ ತುಂಬಾ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಟೈಮ್ ಯೂಸ್ ಮಾಡಿದೆ ಒಂದು ಟೈಮ್. ಅವಾಳಿಂದ ರಿಸಲ್ಟ್ ಚೆನ್ನಾಗಿ ಬರೋಕೈತಿ. ನೀರು ಕಮ್ಮಿ ಆಯ್ತಾ, ರೆಗ್ಯುಲರ್ ಕಂಟಿನ್ಯೂ. ನಮ್ಮ ಪಪ್ಪಾಯಿ ಹಾಕಿದೆ, ಪಪ್ಪಾಯಿ ಫಸ್ಟ್ ಯೂಸ್ ಮಾಡಿದ್ವಿ. ಅಡಿಕೆ ಗಿಡಕ್ಕೆಲ್ಲ ಪಪ್ಪಾಯಿ ಯೂಸ್ ಮಾಡ್ತಾ ಇದ್ದೆ. ನಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅದನ್ನ ಪಪ್ಪಾಯಿಗೆ ಹಾಕ್ಬೋದು ಅಂತ ಹೇಳಿ. ಅದನ್ನ ರೆಗ್ಯುಲರ್ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಬಂದೆ. ಅದು ಹಂಗೆ ಕಂಟಿನ್ಯೂ ರಿಸಲ್ಟ್ ಚೆನ್ನಾಗಿ ಬರೋಕೈತಿ. ನಾನು ಕಂಟಿನ್ಯೂ 4 years ಇಂದ ಕಂಟಿನ್ಯೂ ಇದೆ.
ಓಕೆ ನಮ್ಮ ಮತ್ತೆ ಬೇರೆ ರೈತರಿಗೆ ನಿಮ್ಮಿಂದ ಏನು ಹೇಳೋದು ನನ್ನಿಂದ ಇಷ್ಟಪಡ್ತೀನಿ? ಹೇಳೋದನ್ನು ನಾನು ತುಂಬಾ ಜನ ಕೇಳಿದ್ದೀನಿ. ನಮ್ಮೂರಲ್ಲಿ ಸುತ್ತಮುತ್ತಲು ಗೊತ್ತಿರೋಂಥವ್ರಿಗೆ ನಾನು ತುಂಬಾ ಜನ ಕೊಡ್ಸಿದ್ದೀನಿ. ಡಾಕ್ಟರ್ ಸೈಲ್ ತುಂಬಾ ಜನಕ್ಕೆ ನಾನೇ ತಂದು ಕೊಟ್ಟಿದ್ದೀನಿ, ನಾನು ಕೊಡ್ಸಿದ್ದೀನಿ. ಅವ್ರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನೇ ತರಿಸ್ಕೊಟ್ಟಿದ್ದೀನಿ. ಗೊಬ್ಬರ ಬಂದಿದ್ದು ಲಾಸ್ಟ್ ಟೈಮ್ ಗೊಬ್ಬರನ ಹಾಕ್ಸಿದ್ದೀನಿ ಸರ್. ನಿಮ್ದ ಮೈಕ್ರೋಬಿಕ್ ಕಂಪ್ನಿ ಗೊಬ್ಬರ ಕೊಟ್ಟಿದ್ದಾರೆ ಸರ್. ಒಂದು ಆರ್ಗಾನಿಕ್ ಮೆನೂರ್, ಆರ್ಗಾನಿಕ್ ಇದು ಪೊಟ್ಯಾಶ್ ಹಾಕಿದ್ದೀನಿ ಸರ್. ಗೊಬ್ಬರನ ಹಾಕಿದ್ದೀನಿ ಸರಿ. ಓವರ್ ಆಲ್ ಇವ್ರ ತೋಟ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿದೆ. ಇವನ್ ನಮಗೆ ಒಂದು ಡ್ರಾಪಿಂಗ್ ಸಿಗಲ್ಲ, ಇವನ್ ಕನ್ವರ್ಷನ್ ರೇಷಿಯೋ ಇರ್ಬೋದು. ಇವ್ರ ಕನ್ವರ್ಷನ್ ಅಂತ ಬಂದ್ಬಿಟ್ರೆ ಸೊ ಭೌತಿಕ, ಜೈವಿಕ ಮತ್ತೆ ರಾಸಾಯನಿಕ ಏನು 3 ಗುಣಗಳ ಹೇಳ್ತೀವಲ್ವಾ ಸಾಯಿಲ್ ಪ್ರಾಪರ್ಟೀಸು, ಅದು 3ನೂ ನಾವು ಇಲ್ಲಿ ಕಂಪ್ಲೀಟಾಗಿ ಕಾಣ್ಬೋದು. ಎಲ್ಲೂ ಒಂದು ಚೈನ್ ಲಿಂಕ್ ಬ್ರೇಕ್ ಆಗಿಲ್ಲ ಸರ್ ಇವ್ರದ್ರಲ್ಲಿ. ಬಿಕಾಸ್ ಅವರು ಒಂದು ಫಾಲೋ ಮಾಡ್ತಾ ಇರೋದು ಏನು ಪದ್ಧತಿ ನಾವು ಹೇಳಿದ್ದು ಏನು ಇದೆಯಲ್ಲ ಸರ್ ಗೈಡೆನ್ಸ್, ಆ ಗೈಡೆನ್ಸ್ ಅಲ್ಲಿ ಅವ್ರು ನೀಟಾಗಿದ್ದಾರೆ. ನೋಡಿರ್ಬೋದು ಅವರು ಕಂಪ್ಲೀಟ್ ಝೀರೋ ಕಲ್ಟಿವೇಶನ್ ಇದ್ದಾರೆ ಈ ಭೂಮಿಯಲ್ಲಿ. ಇಲ್ಲ ಸರ್, ಖುಷಿ ಆಗುತ್ತೆ ಭೂಮಿ ನೋಡಿದಾಗ. ಒಂದು ನಾನು ನಿಮಗೆ ಅಡಿಷನಲ್ ಹೇಳ್ಬೇಕಂತಂದ್ರೆ ನೀವು ತುಂಬಾ ಜಾಗ ವೇಸ್ಟ್ ಮಾಡ್ಕೊಂತ ಇದ್ದೀರಾ ಇಲ್ಲಿ. ನೋಡಿ ನೀವೇ ಹೇಳಿದ್ರಿ ಇದು ದಾಯ ಎಷ್ಟಿದೆ ಅಂತ ಹೇಳಿದ್ರಿ, 9.6 ಅಂತ ಹೇಳಿದ್ರಿ. ಓಕೆ, ಇಷ್ಟು 9 ಅಡಿ ನೀವು ತುಂಬಾನೇ ವೇಸ್ಟ್ ಮಾಡ್ಕೊಂತ ಇದ್ರ. ಯಾಕಂದ್ರೆ ಸಾಯಿಲ್ ಪ್ರಾಪರ್ಟೀಸ್ ತುಂಬಾ ಎನ್ರಿಚ್ ಆಗಿದೆ ನಿಮ್ಗೆ. ಇಲ್ಲಿ ನೀವು ಏನೇ ಹಾಕಿದ್ರು ಚೆನ್ನಾಗಿ ಬರುತ್ತೆ. ಸೀಸನಲ್ ವೈಸ್ ಅಂತ ನೋಡಬೇಡಿ, ಏನು ನೋಡಬೇಡಿ. ನಮಗೆ ಸಾಯಿಲ್ ಚೆನ್ನಾಗಿದ್ದಾಗ ಏನೇ ನಾವು ಸಾಯಿಲ್ ಕೊಟ್ಟರು ಅದು ಬರುತ್ತೆ. ಸೊ ನೀವು ಅಡಿಷನಲ್ ಇಲ್ಲೇನ ಮಾಡ್ಕೊಳ್ಬಹುದು ಅಂತ ನಿಮ್ಗೆ ಏನಾರ ಇದೇನಾ ಸರ್? ಏನು ಬೇಕಾದ್ರೆ ಮಾಡ್ಬೋದು ಅಲ್ವಾ ಸರ್? ನನ್ನ ಪ್ರಕಾರ ನೀವು ಇಲ್ಲಿ ಬಾಳೆ ಮಾಡ್ಕೊಬೋದು. ಬಾಳೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಬಾಳೆ ಮಾಡ್ಕೊಬೋದು. ಸೊ ಪೆಪ್ಪರ್ ಹಾಕೊಬೋದು. ನೋಡಿ ಸರ್, ಅಡಿಷನಲ್ ಇನ್ಕಮ್ ಆಗುತ್ತೆ, ನಿಮ್ಮ ಭೂಮಿನೂ ಕವರ್ ಆಗುತ್ತೆ. ಎಕ್ಸ್ಟ್ರಾ ನೀವು ಅದ್ರಲ್ಲಿ ಖರ್ಚು ಮಾಡಿದ್ರು ಏನು ಬರಲ್ಲ. ನೀವೇನು ಕೊಡ್ತಾ ಇದ್ದಲ್ವಾ ಡಾಕ್ಟರ್ ಸರ್ನ, ಅದೇ ಸಾಕು ಸರ್. ಅದಕ್ಕೆ ಟ್ರೈ ಮಾಡೋಣ ಮಾಡಿ ಸರ್, ಮಾಡಿ ಸರ್. ಲಾಸ್ಟ್ ಫೈನಲ್ ನೀವು ನಮ್ಮ ರೈತರಿಗೆ ನಿಮ್ಮ ಸೈಡಿಂದ ಒಂದು ಮೆಸೇಜ್ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ನಾನು ರೈತರಿಗೆ ಹೇಳೋದು ಒಂದೇನೆ, ತುಂಬ ಚೆನ್ನಾಗಿ ಬರುತ್ತೆ, ಕಮ್ಮಿ ಖರ್ಚಲ್ಲಿ ಜಾಸ್ತಿ ಇಳುವರಿ. ಓಕೆ, ಇಷ್ಟೇ ಹೇಳಬಲ್ಲೆ ಅಷ್ಟೇ. 10 ಕ್ವಿಂಟಲ್ ಬಂದರೆ ಒಂದು ಎಕರೆಗೆ ಸಾಕಲ್ಲ ಸರ್? ಸರ್ ತುಂಬ ಆಯ್ತು. ಈಗಿನ ರೇಟಲ್ಲಿ 10 ಕ್ವಿಂಟಲ್ ಬಂದ್ರೆ ಯಾವ್ದ್ರಲ್ಲಿ ಬೆಳಿತೀರಿ ಸರ್? ಈ ತರಕಾರಿ ಅವೆಲ್ಲ ಮಾಡ್ಬಿಟ್ಟು ಕೈ ಸುಟ್ಕೊಂಡಿದೀವಲ್ಲ. ಹೌದೌದು, ತರಕಾರಿ ಯಾವ್ದು ರೇಟ್ ಇಲ್ಲ. ಖುಷಿಯಾಗಿ ಚೆನ್ನಾಗಿರ್ಬೋದು ರೈತರು ಸರ್. ಬೇಕಾದ್ರೆ 100% ಶೋರ್ ಆಗಿ ಹೇಳ್ಬೇಕಂದ್ರೆ 90% ಎಲ್ಲ ಹಾಕಿ, ಯಾವ್ದು ತಪ್ಪಿಲ್ಲ ಹಾಕೋದ್ರಲ್ಲಿ. ಯಾಕಂದ್ರೆ ಕಮ್ಮಿ ಖರ್ಚಲ್ಲಿ ಜಾಸ್ತಿ ಇಳುವರಿ, ಅಷ್ಟೇ ಹೇಳ್ಬೋದು. ಕಮ್ಮಿ ಖರ್ಚು ಇಳುವರಿ. ಸುಮ್ಮನೆ ಸರ್ಕಾರಿ ಗೊಬ್ಬರ ಹಾಕಕ್ಕೆ ಜನ ಬೇಕು, ಅದನ್ನ ತರಬೇಕು ಮತ್ತೆ ಹಾಕಬೇಕು. ಇದೇನಿಲ್ಲ, ಮನೆಯವ್ರೆ ಹಾಕಿದ್ರೆ ನಡೆಯುತ್ತೆ, ಏನು ಯಾರು ಬೇಕಾಗಲ್ಲ. ದಿವಸಕ್ಕೆ ಒಂದೊಂದು ಕ್ಯಾನ್ ಹಾಕೊಂಡವ್ರು ನಡೆಯುತ್ತೆ. ಡ್ರಮ್ ಮಾಡ್ಕೊಂಬಿಟ್ಟು ಇಬ್ಬರು ಬಂದು ಮನೆಯವರಿದ್ರೆ ಹಾಕ್ಬೋದು, ಒಬ್ಬರೇ ಹಾಕ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಒಂದಿನಕ್ಕೆ ಆಗೋಗ್ಬಿಡುತ್ತೆ ಕೆಲಸ ಎಲ್ಲ.